ಓಂ ನಮೋ ವಾಲ್ಮೀಕಿಯೇ. ನಮಸ್ಕಾರ ಬಂಧುಗಳೇ. ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗನ್ನವರ್. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮದ 304ನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ತಮಗೆ ಹಿಂದಿನ ಸಂಚಿಕೆಯಲ್ಲಿ ರಾಮ ಮತ್ತು ಕರ್ಣ ಮಧ್ಯೆ ಘನಘೋರ ಯುದ್ಧ ಆಗ್ತಿದೆ ಮತ್ತು ಅಲ್ಲಿ ಗರ್ಜನೆಗಳಿಂದ ಕೂಡಿದ ಸಂವಾದವನ್ನು ನಾವು ಕೇಳಿದ್ದೇವೆ ಅಥವಾ ಅದನ್ನು ತಿಳ್ಕೊಂಡಿದ್ದೇವೆ. ಮುಂದೆ ಆ ಯುದ್ಧದಲ್ಲಿ ಖರ ಮಡಿತಾನ ಅಂದರೆ ರಾಮ ಕರ್ಣನ ಸಂಹಾರ ಮಾಡ್ತಾನೆ. ಒಟ್ಟ ಕರ್ಣನ ಒಂದು ಹತ್ಯೆಯೊಂದಿಗೆ ಆ ಜನಸ್ಥಾನದಲ್ಲಿ ಇದ್ದಂಥ ಎಲ್ಲ ರಾಕ್ಷಸರು ಸಂಹಾರ ಆಗಿ ಹೋಗ್ತಾರೆ, ಅಲ್ಲಿಂದ ಬಿಟ್ಟು ಓಡಿ ಹೋಗಿಬಿಡ್ತಾರೆ. ಅಲ್ಲಿ ಜನ ಸಂತೋಷಪಟ್ಟ ರಾಮನಿಗೆ ಅಭಿನಂದನೆಗಳು ಹೇಳ್ತಾರೆ. ಲಕ್ಷ್ಮಣ ಮತ್ತು ಸೀತೆ ಗವಿಯಿಂದ ಹೊರಗೆ ಬರ್ತಾರೆ. ಸೀತೆ ಬಂದು ಅವನನ್ನು ಅಪ್ಕೊಳ್ತಾಳೆ. ಈ ಯುದ್ಧದಲ್ಲಿ ಅಕಂಪನನ್ನುವಂಥ ಒಬ್ಬ ರಾಕ್ಷಸ ವೀರ ಏನು ಮಾಡ್ತಾನೆ, ತಪ್ಪಿಸಿಕೊಂಡು ಈ ಸುದ್ದಿಯನ್ನು ರಾವಣಿಗೆ ಹೇಳಲಿಕ್ಕೆ ಬರ್ತಾನೆ. ಅದನ್ನು ವಾಲ್ಮೀಕಿಯವರು ಈ ರೀತಿಯಾಗಿ ಮುಂದುವರಿಸ್ತಾರೆ. ಜನಸ್ಥಾನದಿಂದ ತಪ್ಪಿಸಿಕೊಂಡ ಅಕಂಪನ ಹೆಸರಿನ ರಾಕ್ಷಸ ವಾರ್ತೆ ತಿಳಿಸಲು ಲಂಕೆಗೆ ಬಂದ ರಾವಣನಿಗೆ ನುಡಿದ. ಲಂಕೆ ಅಂದರೆ ರಾವಣನ ರಾಜ್ಯ. ಅದು ರಾವಣನ ರಾಜ್ಯಕ್ಕೆ ಬಂದ ರಾವಣನಿಗೆ ಹೇಳ್ತಾನೆ, ಓ ರಾವಣನೇ, ಜನಸ್ಥಾನದ ಎಲ್ಲ ರಾಕ್ಷಸರು ಹತರಾದರು. ನೀನು ಜನಸ್ಥಾನವನ್ನು ಆ ದಂಡಕಾರಣ್ಯವನ್ನು ಮ್ಯಾಗೆ ನಿನ್ನೇನು ಹೇಳ್ತಾ ಇತ್ತು, ಅಲ್ಲೇ ನಿನ್ನ ತಮ್ಮಂದಿರಾದಂಥ ಖರ ಮತ್ತು ದುಷಂದ್ರನ್ನು ಇಟ್ಟಿದ್ದಿ. 14,000 ರಾಕ್ಷಸ ಸೈನ್ಯ ಇತ್ತು ಅದನ್ನು ರಕ್ಷಣೆಗಾಗಿ. ಇವತ್ತೇನಾಯ್ತಪ್ಪ ಅಂದರೆ ಅವರೆಲ್ಲರೂ ಸತ್ತು ಹೋದರು, ಅವರೆಲ್ಲರನ್ನು ಯುದ್ಧದಲ್ಲಿ ಕೊಲ್ಲಲಾಯಿತು ಅಂತ ಹೇಳ್ತಾನೆ. ಖರನು ಹತನಾದ, ಹೇಗೂ ಬಂದೆ ನಾ ತಪ್ಪಿಸಿಕೊಂಡು. ನಿನ್ನ ತಮ್ಮನಾದ ಮಹಾಪರಾಕ್ರಮಿ ಕರ್ಣು ಕೂಡ ಅಂದರೆ ರಾವಣನಷ್ಟೇ ಮಹಾಪರಾಕ್ರಮಿ ಇರ್ತಾನೆ. ಅದಕ್ಕೆ ರಾಮ ಅಲ್ಲಿ ಅವನನ್ನು ಇದರಿಂದ ಬ್ರಹ್ಮಾಸ್ತ್ರದಿಂದ ಕೊಲ್ತಾನೆ. ಅವನು ಕೆಲವೇ ಮಂದಿನ ರಾಮಾಯಣದಲ್ಲಿ ನಡೆದಂಥ ಯುದ್ಧಗಳಲ್ಲಿ ರಾಮ ಕೆಲವೇ ಮಂದಿಯನ್ನು ಬ್ರಹ್ಮಾಸ್ತ್ರದಿಂದ ಕೊಲ್ತಾನೆ. ಅದ್ರಾಗ ಒಬ್ಬ ಅಂದರೆ ಖರ. ಮುಂದೆ ಖರನನ್ನು ಹೊಡಿತಾನೆ ಮತ್ತು ಎಲ್ಲರನ್ನು ಇದು ಹೊಡೆದುಕೊಂಡಾನ. ಮತ್ತು ಅಂಥದ್ರಾಗ ಅವನ ಕಣ್ಣು ತಪ್ಪಿಸಿಕೊಂಡು ಈ ವಾರ್ತೆ ಹೇಳಲಿಕ್ಕೆ, ಈ ಸುದ್ದಿ ಹೇಳಲಿಕ್ಕೆ ನಿನ್ನ ಬಳಿ ಬಂದಿರುವೆ, ನಾನು ಒಬ್ಬನೇ ಉಳಿದ್ದೇನೆ ಅಂತ ಹೇಳ್ತಾನೆ. ಚಿಮ್ಮಿದವು ಕೋಪದ ಜ್ವಾಲೆ ರಾವಣ ಕಣ್ಣುಗಳಿಂದ. ಅಕಂಪನಿಗೆ 10 ತಲೆ ರಾವಣ ಕೋಪದಿ ನುಡಿದ. ಈ ಸುದ್ದಿಯನ್ನು ಕೇಳಿದಲ್ಲ ಭಯಂಕರ ಕೋಪ ಬಂದುಬಿಡ್ತದೆ ಅವನಿಗೆ. ಕೋಪದಾಗ ಅವ ಅಕಂಪನಿಗೆ ಹೇಳ್ತಾನ, ಜನಸ್ಥಾನದ ರಾಕ್ಷಸರನ್ನು ಸಂಹಾರ ಮಾಡಿದವ ಯಾರು ಪ್ರಶ್ನೆ ಕೇಳ್ತಾನೆ ನಾವು. 14,000 ರಾಕ್ಷಸರನ್ನು ನನ್ನ ತಮ್ಮಂದಿರನ್ನು ಕೊಲೆ ಮಾಡಿದಂಥ, ಹತ್ಯೆ ಮಾಡಿದಂಥ ಆ ವ್ಯಕ್ತಿ ಯಾರು ಅಂತ ಕೇಳ್ತಾನೆ. ಸರ್ವ ಲೋಕಗಳಲ್ಲಿ ಇಂಥ ವ್ಯಕ್ತಿ ಯಾರು? 3 ಲೋಕ, ಎಲ್ಲ ಲೋಕವನ್ನು ನಾನೇ ಗೆದ್ದಿದ್ದೇನೆ, ನಾನೇ ಆಳ್ತಾ ಇದ್ದೇನೆ. ಇನ್ನು ಈ 3 ಲೋಕದಾಗ ಮತ್ತು ಯಾರಪ್ಪ ಇಂಥವ್ರು ಅಂತ ಕೇಳ್ತಾನೆ ನಾವು. ಕಾಲ ನಾನು, ಮೃತ್ಯು ದೇವತೆ ನಾನು. ನೋಡ್ರಿ ಅವನು ಹೇಳ್ತಾನೆ ಹೆಂಗೆ, ಕಾಲ ನಾನು, ಯಮ ನಾನು, ಸಾವಿನ ಸಾವು ನಾನು ಅಂತ ಹೇಳ್ತಾನೆ ನಾವು. ಎಷ್ಟು ಜಂಬದಿಂದ ಹೇಳ್ತಾನೆ ನೋಡಿ. ಮೃತ್ಯು ದೇವತೆ ನಾನು, ಮೃತ್ಯು ದೇವತೆನೇ ನಾನು. ಮುಂದುವರೆದು ಅಗ್ನಿ ಜಲ ವಾಯು ಎಲ್ಲವನ್ನೂ ಗತಿ ಕಾಣಿಸಬಲ್ಲೆ. ಅಗ್ನಿಯನ್ನು ಗತಿ ಕಾಣಿಸಬಲ್ಲೆ, ಜಲಗತಿ ಕಾಣಿಸಬಲ್ಲೆ, ವಾಯುಗತಿ ಎಲ್ಲನೂ ನಾಶ ಮಾಡಬಲ್ಲೆ. ಅಷ್ಟು ಸಾಮರ್ಥ್ಯ ನನ್ನಲ್ಲಿದೆ. ದಸಗ್ರೀವ ಕೋಪದ ನುಡಿ ಕೇಳಿ ಅಕಂಪನ ಭಯದಿಕರ ಮುಗಿದು ಮುಖಸ್ತುತಿ ಮಾಡದೆ ಸತ್ಯ ನುಡಿದ. ಅವನು ಕೋಪದ ಮಾತುಗಳನ್ನು ಕೇಳ್ತಾನೆ, ಪರಾಕ್ರಮದ ಮಾತುಗಳನ್ನು ಕೇಳ್ತಾನೆ, ನಾನೇ ಅನ್ನುವಂಥ ಜಂಬದ ಮಾತನ್ನು ಕೇಳ್ತಾನೆ. ಕೇಳ್ತಾ ಏನು ಮಾಡ್ತಾನಂದ್ರೆ ಅದನ್ನೆಲ್ಲ ನೋಡಿಕೊಂಡು ಅವನಿಗೆ ಕೋಪ ಬರ್ದಂಗೆ ಅಗದಿ ಒಂದು ಮೃದು ನುಡಿಯಲ್ಲಿ ಮಾತಾಡ್ತಾನೆ. ಸಿಂಹ ಸಾಹಸಿ ಅಜಾನುಬಾಹು ಯುವಕ. ಇಲ್ಲಿ ನೋಡಿ, ಅನುಕಂಪ ರಾವಣನ ಮುಂದೆ ರಾಮನ ವರ್ಣನೆ ಮಾಡಲಿಕ್ಕೆ ಶುರು ಮಾಡಿದವ. ಏನು ಹೇಳ್ತಾನಂದ್ರೆ, ಸಿಂಹ ಸಾಹಸಿ, ಅವನ ಸಾಹಸ ನೋಡ್ಬೇಕಾದ್ರೆ ಸಿಂಹಗತೆ ಅದ. ಸಿಂಹ ಸಾಹಸಿ, ಅಜಾನುಬಾಹು, ಉದ್ದ ತೋಳ್ದವ, ದಾಡ ಶರೀರದವ, ಮತ್ತು ಯುವಕ. ಯುವಕಂದ್ರೆ ಆ ವೇಳೆದಾಗ ನಾ ಹೇಳಿದ್ದೇನೆ, ನಾವು ಬಿಟ್ಟಾಗ 17 ವರ್ಷ ಆಗಿತ್ತು. 10-11 ವರ್ಷ ಅಂದರೆ ಸುಮಾರು 27-28 ವರ್ಷದವ ರಾಮ ಇರಬೇಕು. ಯುವಕ, ದಶರಥ ರಾಜನ ಮಗ, ಪರಾಕ್ರಮಿ ರಾಮ. ಯಾರಪ್ಪ ಅಂದ್ರೆ ಕೋಸಲ ರಾಜ್ಯದ ರಾಜ ದಶರಥರ ಮಗ, ಹೆಸರು ರಾಮ ಅಂತ ಹೇಳ್ತಾನೆ. ಶ್ಯಾಮವರ್ಣದ ಮೈಕಟ್ಟು,
ಅದ್ವಿತೀಯ ಪರಾಕ್ರಮ. ಕಪ್ಪು ಬಣ್ಣದ ಶ್ಯಾಮವರ್ಣದವ ಅದಾನ. ಮೈಕಟ್ಟು ಶ್ಯಾಮವರ್ಣದಿದೆ, ಆದರೆ ಪರಾಕ್ರಮ ಅದ್ವಿತೀಯ. ಯಾವ ಹೋಲಿಕೆ ಅವನ ಪರಾಕ್ರಮಕ್ಕೆ ಯಾವುದೇ ಹೋಲಿಕೆ ಇಲ್ಲ, ಯಾರದೇ ಹೋಲಿಕೆ ಇಲ್ಲ ಹೇಳ್ತಾನೆ. ದೂಷಣ ಕರ ಸಂಹರಿಸಿದ ಸಾಹಿಸಿ. ದೂಷಣ ಮತ್ತು ಕರ ನಿನಗೆ ಗೊತ್ತಿದೆ, ನಿನ್ನ ತಮ್ಮಗಳವರು ಮಹಾಪರಾಕ್ರಮಿಗಳು, ಅವ್ರನ್ನೂ ಕೂಡ ನೋಡಿದಂತೆ ಸಂಹರಿಸಿಬಿಟ್ಟ ಅಂತಹ ಸಾಹಸಿ ಅವ. ಅಕಂಪನ ಮಾತು ಕೇಳಿ ಕಾಳಿಂಗದಂತೆ ಬಸಗುಡುತ್ತಾ ರಾವಣ ಕ್ರೋಧಿದಿ ಅಕಂಪನಿಗೆ ನುಡಿದ. ರಾಮನ ಪ್ರಶಂಸೆಯನ್ನು ಅಕಂಪ ಮಾಡ್ತಾ ಇರುವುದನ್ನು ತಿಳ್ಕೊಂಡು ನೋಡಿದವನ ಕೇಳಿಕೊಂಡು ಭಯಂಕರ ಕೋಪ ಬರ್ತದೆ. ಈಗ ಕಾಳಿಂಗ ಸರ್ಪಕ್ಕೆ ಹೆಂಗೆ ಬುಸುಗುಡ್ತಾ ಹೇಳ್ತದೆ, ಎಲ್ಲರೂ ಸ್ವಲ್ಪ ಪೆಟ್ಟು ಆಯ್ತಂದ್ರೆ ಆ ಸ್ವಾಭಿಮಾನಕ್ಕೆ ಧಕ್ಕೆ ಆಯ್ತಂದ್ರೆ ಮನುಷ್ಯ ಭಯಂಕರ ರೊಚ್ಚಿಗೆದ್ದು ಬಿಡ್ತಾನಲ್ಲ, ಆ ಪ್ರಕಾರ ರಾವಣ ರೊಚ್ಚಿಗೆದ್ದೋ ಅಕಂಪನಿಗೆ ಹೇಳ್ತಾನೆ, ನುಡಿತಾನೆ. ರಾಮ ಒಬ್ಬನೇ ಇರುವನೋ, ಇನ್ಯಾರೋ ಅವನ ಜೊತೆ ಬಂದಿರುವರು, ಇದು ಮುನಿ ದೇವತೆಗಳ ಆಟವೇ. ಹಾಗಾದ್ರೆ ಜನಸ್ಥಾನಕ್ಕೆ ಬಂದವ ರಾಮ ಒಬ್ಬ ಬಂದನೋ, ಅವನ ಕಡೆ ಮತ್ತಾರ ಬಂದಾರೇನ? ರಾಮನ ಇಲ್ಲಿ ತಂದು ಈ ರೀತಿ ಒಂದು ಆಟ ಮಾಡಬೇಕಾಗಿದ್ದರೆ, ಯುದ್ಧಗಳನ್ನು ಮಾಡಬೇಕಾಗಿದ್ರೆ, ನನ್ನ ವಂಶಜರನ್ನು ಸಂಹಾರ ಮಾಡಬೇಕಾಗಿದ್ರೆ ಇದರ ಹಿಂದೆ ಏನಾದರೂ ದೇವತೆಗಳ ಕುತಂತ್ರವಿದೆಯೇ, ಮುನಿಗಳ ಕುತಂತ್ರವಿದೆಯೇ ಅಂತ ಪ್ರಶ್ನೆ ಮಾಡ್ತಾನೆ. ಯಾಕಂದರೆ ಅವನಿಗೆ ದೇವತೆಗಳ ಬಗ್ಗೆ ಸಂಶಯ ಇರ್ತದೆ. ಅವ್ರು ಯಾವಾಗ ಏನು ಕೆಂಡು ಮಾಡ್ತಾ ಇರ್ತಾರೆ, ಇವನು ಸೋಲಿಸಲಿಕ್ಕೆ ಪ್ರಯತ್ನ ಮಾಡ್ತಿರ್ತಾರೆ, ಅದೆಲ್ಲ ಅವನಿಗೆ ಗೊತ್ತಿರ್ತಿದೆ. ಸಾಮಾನ್ಯವಾಗಿ ಈಗ ವೈರಿಗಳಿದ್ದಾಗ ಕೆಲವೊಂದು ಜನ ಎಚ್ಚೆತ್ಕೊಂಡೋದಿಲ್ಲ. ವೈರಿ ಯಾವ ರೀತಿ ಅಂದರೆ ಮ್ಯಾಗಿನ ಪ್ರಹಾರ ಮಾಡ್ತಾ ಇರ್ತಾನೆ. ಈಗ ನಾವು ನೋಡ್ತಿರ್ತೀವಿ, ರಾಜಕೀಯದಾಗೂ ಹಂಗೆ ಇದೆ, ಸುಮ್ಮನೆ ಕೊಂಡೋದಿಲ್ಲ ಜನ. ವೈಮನಸ್ಸು ಬಂದು ಬಿಡ್ತಪ್ಪ ಅಂದರೆ ಯಾವುದರ ರೀತಿ ಏನು ಕೆಟ್ಟರೆ ಒಂದು ಊಹಾಪೋಹಗಳನ್ನ ಎಬ್ಬಿಸ್ತಾರೆ, ಮತ್ತು ಅಲ್ಲಿ ಗದ್ದಲ ಎಬ್ಬಿಸ್ತಾರೆ. ಇವತ್ತಿನ ರಾಜಕೀಯದಾಗೂ ನೀವು ಎಲ್ಲ ನೋಡ್ತಾ ಇದ್ದೀರಿ ಇದನ್ನು. ಮುಂದೆ ಇಲ್ಲಿಯೂ ಕೂಡ ಅವನೇನು ಮಾಡ್ತಾನೆ, ಇವರು ಯಾರು ಋಷಿಮುನಿಗಳಿರಬೇಕು, ದೇವತೆಗಳಿರಬೇಕು, ನನಗೆ ಸೋತು ಕೂತಾರ, ಸಹನ ಆಗದ ಇಂಥವೆಲ್ಲ ಕಿತ್ಬಿ ಮಾಡ್ತಾ ಇರಬೇಕು, ಕಿತಾಬಾಜಿ ಮಾಡ್ತಾ ಇರಬೇಕು. ರಾಜಕಾರಣದಾಗ ಆಗ್ತಾಯಿದೆಯಲ್ಲ ಕಿತಾಬಾಜಿ, ಹಂಗೆ ಯಾರೋ ಕೂಡಿ ಕಿತಾಬಾಜಿ ಮಾಡ್ತಾ ಇದ್ದಾರೆ, ನನ್ನ ವಿರುದ್ಧ ಇವರು ಇದನ್ನು ಯುದ್ಧಗಳನ್ನು ಮಾಡಿಸ್ತಾ ಇದ್ದಾರೆ ಅಂತ ಹೇಳಿ ಅವ್ರು ಯಾರು ಅಂತ ಕೇಳ್ತಾನೆ ನಾವು. ಯಾರಿಗೆ? ಅಕಂಪನಿಗೆ ರಾವಣ ಕೇಳ್ತಾನೆ. ಅಕಂಪನ ರಾವಣನಿಗೆ ನುಡಿದ, ಮಹಾತೇಜು ಚಂದ್ರಮುಖ ಗರಸು ಧ್ವನಿಯ ಲಕ್ಷ್ಮಣ ರಾಮನನ ತಮ್ಮ. ಅವನ ಜೊತೆಗೆ ಇನ್ನೊಬ್ಬ ಅದಾನ, ಅವ ಮಹಾತೇಜಿದಾನ, ಪರಾಕ್ರಮಿ ಅದಾನ, ಗಡಸ್ ಧ್ವನಿ ಐತಿ. ಅವ ಯಾರಪ್ಪ ಅಂದ್ರೆ ರಾಮನ ತಮ್ಮ ಲಕ್ಷ್ಮಣ. ಅಗ್ನಿಗೆ ಗಾಳಿಯಂತೆ ಲಕ್ಷ್ಮಣ ರಾಮನಿಗೆ. ಅಗ್ನಿಗೆ ಗಾಳಿ ಹಂಗೆ ಸಾಥ್ ಕೊಟ್ಟುಕೊಳ್ಳಿ ಅಗ್ನಿ ಉರಿತಿದಲ್ಲ, ಹಂಗೆ ರಾಮನ ಪರಾಕ್ರಮದ ಹಿಂದೆ ಇದ್ದಂಥ ಶಕ್ತಿ ಇಂಧನ ಯಾವುದಪ್ಪ ಅಂದ್ರೆ ಲಕ್ಷ್ಮಣ. ನೋಡ್ರಿ, ಲಕ್ಷ್ಮಣನ ಪರಾಕ್ರಮ ಕೂಡ ಅಕಂಪನ ಅವನ ಮುಂದೆ ಹೊಗಳ್ತಾನೆ. ಮುಂದುವರಿದು, ರಾಮನೊಬ್ಬನೇ ಎಲ್ಲರನ್ನು ಸಂಹರಿಸಿದನು. ಇಬ್ಬರು ಕೂಡ ಸಂಹಾರ ಮಾಡಲಿಲ್ಲ, ಯುದ್ಧ ಒಬ್ಬ ಮಾಡ್ಯಾನ. ಇವೇನು ಮಾಡಿಬಿಟ್ಟ, ದೂರ ಗವ್ಯಾಗಿದ್ದ ರಾಮ ಒಬ್ಬನೇ 14,000 ರಾಕ್ಷಸರನ್ನ ಹೊಡಿತಾನೆ, ಕರ ಮತ್ತು ದುಷ್ಯಂತರನ್ನು ಸಂಹಾರ ಮಾಡ್ಯಾನ ಅಂತ ಹೇಳ್ತಾನೆ. ಅಕಂಪನಿಗೆ ಕೋಪದಿ ರಾವಣ ನುಡಿದ. ಇನ್ನೇನು ಕೇಳಿದಲ್ಲ ಅವ, ಏನಾಗತ್ತೆ, ಲಕ್ಷ್ಮಣ ಪ್ರಶಂಸೆ ಮಾಡಾಕತ್, ರಾಮನ ಪ್ರಶಂಸೆ ಮಾಡಾಕತ್, ಅದನ್ನು ತಡೆಯೋಕ್ಕಾಗಲಾರ್ತ ಅವಂಗೆ ಭಯಂಕರ ಸಿಟ್ಟು ಬಂತು ರಾವಣನಿಗೆ. ಅಕಂಪನಿಗೆ ಹೇಳ್ತಾನೆ, ರಾವಣ, ಜನಸ್ಥಾನಕ್ಕೆ ಹೋಗಿ ರಾಮ ಲಕ್ಷ್ಮಣರನ್ನು ಸಂಹರಿಸುವೆ. ರಾವಣನ ನುಡಿ ಕೇಳಿ ಅಕಂಪನ ನುಡಿದ. ಅವನೇನು ಅವರಿಬ್ಬರದು ಪ್ರಶಂಸೆ ಕೇಳ್ತಿರ್ತಾನಲ್ಲ, ಭಯಂಕರ ಕೋಪ ಬರ್ತದೆ. ಕೋಪ ಬಂದವನು ಏನು ಹೇಳ್ಬಿಡ್ತಾನೆ, ಏನು ಹೇಳ್ತೀವಿ ಸುಮ್ಮರು, ನಾನೇ ಹೋಗಿ ಜನಸ್ಥಾನಕ್ಕೆ ನಾನೇ ಸ್ವಂತ ಹೋಗಿ ಅವರಿಬ್ಬರನ್ನು ಕೊಂದು ಬರ್ತೇನೆ ಅಂತ ರಾವಣ ಹೇಳ್ತಾನೆ. ರಾವಣನ ಈ ಜಂಬದ ಮಾತನ್ನು ಕೇಳಿ ಅಕಂಪನ ರಾವಣನಿಗೆ ನುಡಿತಾನೆ. ರಾವಣನ ನುಡಿ ಕೇಳಿ ಅಕಂಪನ ನುಡಿದ, ಓ ರಾಜನೇ ಕೇಳು, ಇದಕ್ಕೆಲ್ಲ ರಾಮನ ಪೌರುಷ ಕಾರಣ. ಇನ್ನೂ ಪೂರ ಕೇಳಿಲ್ಲ, ಕೇಳು. ಎಲ್ಲ ಅನಾಹುತಗಳಿಗೆ ಯಾರ ಕಾರಣ ಅಂದರೆ ರಾಮನ ಪೌರುಷ ಕಾರಣ. ಹರಿಯುವ ನದಿಗೆ ಬಾಣಗಳಿಂದ ಒಡ್ಡು ಕಟ್ಟುವ ಶೌರ್ಯ ರಾಮನು. ಮೊದಲವನ ಶೌರ್ಯವನ್ನು ತಿಳ್ಕೊಂಡು ಹೋಗು, ಅವನು ಯಾವ ರೀತಿ ಯುದ್ಧ ಮಾಡ್ತಾನೋ ತಿಳ್ಕೊಂಡು ಹೋಗು. ಒಮ್ಮೆಲೆ ಅವರಿಬ್ಬರನ್ನು ಕೊಲ್ತಂತ ಹೋಗಕ್ಕೆ ಹೋಗಬೇಡ, ತಡಿ, ಇನ್ನೂ ಹೇಳ್ತಾನೆ ಅವ್ರದ್ದು ಅಂತ ಹೇಳಿ ಹೇಳ್ತಾನೆ. ರಾಮನಲ್ಲಿ ಇಂಥ ಒಂದು ಸಾಮರ್ಥ್ಯ ಇದೆಯಲ್ಲ, ಅವನು ತನ್ನ ಬಾಣಗಳಿಂದ ಹರಿಯುವ ನದಿಯನ್ನು ಅಡ್ಡಗಟ್ಟಬಹುದು. ಕಟ್ಟುವ ಶೂರ ರಾಮನ ತಡೆಯುವುದು ಸೋಲುವುದು ಅಸಾಧ್ಯ. ಅಂತಹ ರಾಮ ಯಾರಿಗೂ ಸೋಲುವುದಿಲ್ಲ, ಅವನನ್ನೇ ತಡೆಯೋಕೆ ಸಾಧ್ಯನೇ ಇಲ್ಲ. ಅವಸರ ಬೇಕೇ, ಅವಸರ ಮಾಡಬೇಡ. ಕೇಳಿದ ತಕ್ಷಣ ಅವರು ಕೊಲ್ತಾನಂತ ಹೋಗಕ್ಕೆ ಅವಸರ ಮಾಡೋಕೆ ಹೋಗಬೇಡ. ಮಹಾಪರಾಕ್ರಮಿ ಅದಿ, ಅವನ ಕೊಲ್ಲಕ್ಕೆ ನಿನಗೆ ಆಗೋದಿಲ್ಲ ಅಂತ ಹೇಳ್ತಾನವ.
ಅವನು ತಡೆಯೋಕ್ಕೂ ಆಗೋದಿಲ್ಲ, ಅವನು ಕೊಲ್ಲಕ್ಕೂ ಆಗೋದಿಲ್ಲ. ನೀ ತಾಳ್ಮೆಯಿಂದ ನಿರ್ಧಾರ ತಗೋ, ಅವಸರಕ್ಕೆ ಹೋಗಬೇಡ ಅಂತ ಹೇಳ್ತಾನೆ. ಸ್ವಯಂ ಉರಿದು ಭೂಮಿಗೆ ಬೀಳುವ ನಕ್ಷತ್ರ ಉಲ್ಕೆಗಳು ನಾಶ ಮಾಡದಂತೆ ತಡೆದು ಭೂಮಿಯನ್ನು ರಕ್ಷಿಸಬಲ್ಲ. ಒಂದು ವೇಳೆ ಈ ಭೂಮಿ ಮ್ಯಾಗ ಉಲ್ಕೆಗಳ ಮಳೆ ಆಯ್ತಂದ್ರೆ ನೋಡಿಲಿ ಮತ್ತು ಅಂದ್ರೆ ಹಿಂದೂ ಉಲ್ಕೆಗಳ ಬೀಳ್ತಿದ್ದವು ಅಂದ್ರೆ ಅವಾಗ ಅವ್ರಿಗೆಲ್ಲ ಖಗೋಳಶಾಸ್ತ್ರ ಬಗ್ಗೆ ಗೊತ್ತಿತ್ತು, ಈ ವಿಶ್ವದ ವಿಸ್ಮಯಗಳ ಬಗ್ಗೆ ಗೊತ್ತಿತ್ತು, ಉಲ್ಕಾಪಾತಗಳು ಆಗ್ತಿದ್ದು, ಉಲ್ಕಾಪಾತಗಳ ಮಳೆ ಕೂಡ ಆಗ್ತಿತ್ತು. ಅದಕ್ಕೆ ವಾಲ್ಮೀಕಿ ಎಷ್ಟು ಚಂದ ಅದನ್ನು ಉಪ ಅಲಂಕಾರ ಮೂಲಕ ಹೋಲಿಸ್ತಾ ನೋಡಿ. ಅವರ ಪ್ರಕಾರ ಏನು ಹೇಳ್ತಾನೆ ಅಂದರೆ, ಯಾವ ರೀತಿ ಉಲ್ಕೆಗಳ ಮಳೆ ಭೂಮಿಯ ಆಗಕತ್ತಿತ್ತಂದ್ರೆ ಆ ಭೂಮಿ ಸಂರಕ್ಷಣೆಗಾಗಿ ಆ ಉಲ್ಕೆಗಳನ್ನು ತನ್ನ ಬಾಣಗಳಿಂದ ಅಲ್ಲೇ ತಡೆಯಬಹುದು, ಧ್ವಂಸ ಮಾಡಬಹುದು. ಇವತ್ತು ವಿಜ್ಞಾನಿಗಳು ಅದನ್ನೇ ಮಾಡ್ತಾ ಇದ್ದಾರೆ. ಭೂಮಿಗೆ ಅದು ಉಲ್ಕೆ ಸಮೀಪ ಬರ್ತದೆ, ಇದು ಸಮೀಪ ಬರ್ತದೆ, ಅಲ್ಲಿ ಅದು ಅಪ್ಪಳಿಸ್ತಪ್ಪ ಅಂದರೆ ಈಗ ಒಂದು 60,000 ವರ್ಷದಿಂದ ಹೆಂಗೆ ಡೈನೋಸಾರ್ಸ್ ಎಲ್ಲ ನಾಶ ಆಗೋದಿಲ್ಲ, ಹಾಗೆ ಒಂದು ಉಲ್ಕ ಬಂದು ಭೂಮಿಗೆ ಅಪ್ಪಳಿಸ್ತಂದ್ರೆ ಭೂಮಿಯಾಗಿದ್ದಂಥ ಎಲ್ಲ ಜೀವರಾಶಿಗಳು ಮನುಷ್ಯನ ಒಳಗೊಂಡು ನಾಶ ಆಗ್ತಾವಂತ ಇವರು ಅದನ್ನು ಹೇಗೆ ಅದನ್ನು ಭೂಮಿ ಇದ್ರ ಮ್ಯಾಗ ಆಕಾಶದಲ್ಲೇ ಹೊಡಿಬೇಕಂತ ಇವರು ಚಿಂತನೆ ನಡೆಸ್ಯಾರ. ಬಟ್ ಇಲ್ಲಿ ವಾಲ್ಮೀಕಿ ಹೇಳ್ತಾನೆ, ರಾಮನ ಬಾಣಗಳಲ್ಲಿ ಇಂಥ ಸಾಮರ್ಥ್ಯ ಇತ್ತಲ್ಲ, ಆ ಭೂಮಿಗೆ ಅಪ್ಪಳಿಸುವಂಥ ಉಲ್ಕೆಗಳನ್ನು ಆಕಾಶದಲ್ಲಿಯೇ ತಡೆದು ಧ್ವಂಸ ಮಾಡುವ ಶಕ್ತಿ ರಾಮನ ಬಾಣಗಳಲ್ಲಿತ್ತು. ನೋಡಿ, ಯುದ್ಧದ ಅಸ್ತ್ರಗಳ ಎಂತೆಂಥ ಅಸ್ತ್ರಗಳನ್ನು ಅವರು ವಿಕಸಿತಗೊಳಿಸಿದ್ರು, ಅಭಿವೃದ್ಧಿಪಡಿಸಿದ್ರು ಅನ್ನೋದು ಈ ರಾಮಾಯಣದಿಂದ ತಿಳಿದು. ಇದನ್ನೆಲ್ಲ ಊಹಿಸಿ ಬರೋಕ್ಕೆ ಸಾಧ್ಯ ಇಲ್ಲ. ನಾವೇನು ಕಪೋಲ ಕಲ್ಪಿತ ಕಲ್ಪನೆ ಮಾಡಿ ಈ ರೀತಿ ಕಲ್ಪನೆ ಮಾಡೋಕ್ಕೂ ಸಾಧ್ಯ ಇಲ್ಲ. ಕಲ್ಪನೆ ಅಂದರೆ ನಮಗೆ ಕೈಗೆ ನಿಲ್ಕೋ ಒಂದು ಇದರಲ್ಲೇ ನಾವು ಕಲ್ಪನೆ ಮಾಡ್ಬೋದು. ಬಿಯಾಂಡ್ ಅವರ್ ಇಮ್ಯಾಜಿನೇಷನ್ ಕಲ್ಪನೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಮತ್ತು ಹೀಗೆ ಇಮ್ಯಾಜ್ ಮಾಡೋಕ್ಕೂ ಆಗೋದು. ಇಮ್ಯಾಜ್ ಮಾಡಬೇಕಾದ್ರೆ ವೈಜ್ಞಾನಿಕವಾಗಿಯೇ ಥಿಂಕ್ ಮಾಡ್ತಾರೆ. ವೈಜ್ಞಾನಿಕ ಒಂದು ವಿಶ್ಲೇಷಣೆ ಇರಲಿಲ್ಲ, ಜಿಜ್ಞಾಸೆ ಇರಲಿಲ್ಲ ಅಂದ್ರೆ ಇಂಥವು ಥಿಂಕ್ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಅಂದರೆ ಈ ಅಸ್ತ್ರಗಳ ಬಗ್ಗೆ, ಭೂಮಿ ರಕ್ಷಣೆ ಬಗ್ಗೆ ತ್ರೇತಾಯುಗದಲ್ಲಿ ಈ ಜ್ಞಾನ ಇತ್ತು. ಮುಂದುವರೆದು ಹೇಳ್ತಾನೆ, ತನ್ನ ಬಲದಿಂದ ಎಲ್ಲ ಲೋಕಗಳನ್ನು ಸಂಹರಿಸುವ ಬಲ ಮಾನವ ರಾಮನಲ್ಲಿದೆ. ಅಷ್ಟೇ ಇಲ್ಲಪ್ಪ, ನೀನು 3 ಲೋಕಗಳನ್ನು ಗೆದ್ದ ಜಂಬ ಕೊಚ್ಕೊಳಕತ್ತೀಯ, ತಡಿ ಕೇಳ. ಇನ್ನೂ ಈ 3 ಲೋಕದಾಗ ರಾಮನ ಬಾಣ ಮುಂದೆ ನಿಲ್ಲವರು ಯಾರೂ ಇಲ್ಲ. ಅಂದರೆ ನಿನ್ನ ಹಿಡ್ಕೊಂಡನ, ನೀನು ಹೊರತಲ್ಲ. 3 ಲೋಕದಾಗ ಇಲ್ಲದ್ರೆ 3 ಲೋಕದಾಗ ಅದ ನೀವು ರಾವಣನ ಅವ್ರನ್ನೆಲ್ಲ ಆಳ್ತಿರ್ತಾನೆ, ಹೆದರ್ಸ್ತಿರ್ತಾನೆ. ಅವಾಗ ಹೇಳ್ತಾನವ, ನೀನೂ ಕೂಡ ಅವನು ಬಾಣ ಮುಂದೆ ನಿಲ್ಲಕ್ಕೆ ಸಾಧ್ಯ ಇಲ್ಲ ಅಂತ ಪರೋಕ್ಷವಾಗಿ ಹೇಳಿಬಿಡ್ತಾನೆ ನಾವು. ಮುಂದುವರಿತು, ಓ ದಶಗ್ರೀವ, ಹಲವು ಪಾಪಿಗಳು ಒಂದು ಸ್ವರ್ಗ ಗೆಲ್ಲದಂತೆ ನಿನಗೂ ನಿನ್ನ ಸೈನ್ಯಕ್ಕೂ ಯುದ್ಧದಲ್ಲಿ ರಾಮನು ಗೆಲ್ಲಲು ಅಸಾಧ್ಯ. ಇಲ್ಲಿ ಒಂದು ಇಂಡೈರೆಕ್ಟಾಗಿ ಹೇಳ್ತಾನೆ. ನಾವು ಏನು ಹೇಳ್ತಾನಂದ್ರೆ, ಓ ದಶಗ್ರೀವ, ಹಲವು ಪಾಪಿಗಳು ಒಂದು ಸ್ವರ್ಗ ಗೆಲ್ಲದಂತೆ, ಬಹಳಷ್ಟು ಪಾಪಿಗಳೆಲ್ಲ ಸೇರಿಕೊಂಡು ಒಂದು ಸ್ವರ್ಗ ಗೆಲ್ಲಕ್ಕಾಗುವುದಿಲ್ಲ, ಒಂದು ದೇವತಾ ಲೋಕವನ್ನು ಗೆಲ್ಲಕ್ಕಾಗುವುದಿಲ್ಲ. ನಿನಗೂ ನಿನ್ನ ಸೈನ್ಯಕ್ಕೂ ಯುದ್ಧದಲ್ಲಿ ರಾಮನ ಗೆಲ್ಲಲು ಅಸಾಧ್ಯ. ಯಾವ ರೀತಿ ಪಾಪಿಗಳಿಗೆ ಸ್ವರ್ಗವನ್ನು ಗೆಲ್ಲಕ್ಕೆ ಸಾಧ್ಯವಿಲ್ಲವೋ ಹಾಗೆ ನಿನಗೂ ನಿನ್ನ ಸೈನ್ಯಕ್ಕೂ ರಾಮನನ್ನು ಗೆಲ್ಲಲು ಸಾಧ್ಯವಿಲ್ಲ. ಟೋಟಲಿ ಹೇಳಿಬಿಡ್ತಾನೆ ಇಲ್ಲಿ ಅಕಂಪಣ. ರಾಮನನ್ನು ಸಂಹರಿಸುವುದು, ರಾಮನನ್ನು ನಿಯಂತ್ರಿಸೋದು ನಿನ್ನ ಕೈಯಾಗಿಲ್ಲ. ನಿನ್ನಕ್ಕಿಂತಲೂ ಹೆಚ್ಚು ಅವನು ಬಲಾಢ್ಯದಾನ, ಪರಾಕ್ರಮಿ ಇದಾನ. ಅದಕ್ಕೆ ಅವನ ಮ್ಯಾಗ ಅವನು ಕೊಲ್ತಾನಂತ ಯುದ್ಧ ಮಾಡೋದು ವಿಚಾರ ಮಾಡೋಕ್ಕೆ ಹೋಗಬೇಡ, ನೀನು ಅವಸರದ ನಿರ್ಧಾರ ತೊಗೊಳಕ್ಕೆ ಹೋಗಬೇಡ ಅಂಥೇಳಿ ಒಂದು ಕಡೆ ಅವನಿಗೆ ಎಚ್ಚರಿಕೆಯನ್ನು ಕೊಡ್ತಿರ್ತಾನೆ, ಉಪದೇಶ ಮಾಡ್ತಿರ್ತಾನೆ. ಅಲ್ಲಿ ರಾಮ ಲಕ್ಷ್ಮಣ ಪರಾಕ್ರಮದ ಬಗ್ಗೆ, ರಾವಣ ಪರಾಕ್ರಮದ ಬಗ್ಗೆ, ವ್ಯಕ್ತಿತ್ವದ ಬಗ್ಗೆ ವಾಲ್ಮೀಕಿ ಅಕಂಪನ ಮೂಲಕ ವರ್ಣನೆಯನ್ನು ಮಾಡ್ಯಾನ. ಇನ್ನು ಮುಂದೆ ಅಕಂಪನ ಯಾವ ರೀತಿಯಾಗಿ ರಾವಣನಿಗೆ ಉಪದೇಶವನ್ನು ಮುಂದುವರಿಸ್ತಾನೆ, ರಾವಣ ಅದಕ್ಕೆ ಯಾವ ರೀತಿ ಪ್ರತಿಕ್ರಿಯೆ ನೀಡ್ತಾನೆ ಅನ್ನೋದನ್ನು ನಾನು ತಮಗೆ ಮುಂದಿನ ಸಂಚಿಕೆಯಲ್ಲಿ ಆ ವಿಚಾರಗಳನ್ನು ಹಂಚಿಕೊಳ್ಳುತ್ತೇನೆ. ಧನ್ಯವಾದಗಳು.